ಆರಾರೇ ತಮ್ಮ, ಓಂ ಶಾಂತಿ. ತಮ್ಮ, ಇವತ್ತು ಬಾಬಾ ಈ ಪ್ರಪಂಚ ಹಳೆಯ ಪ್ರಪಂಚ, ಆ ಕಾರಣ ದೇಹದಾರಿಗಳೊಂದಿಗೆ ಎಂದೂ ಮನ್ಸನ್ನ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮನ್ಸನ್ನ ಇಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅನ್ನೋದು ತಮ್ಮ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ. ತಮ್ಮ, ನಮ್ಮ ಅದೃಷ್ಟವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ನಿರ್ಣಯ ಸಾಕಷ್ಟು ಬಲವಾಗಿರ್ಬೇಕು. ಆಗ ವಿಫಲತೆ ಅನ್ನೋದು ನನ್ನನ್ನು ಏನೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಕಣೋ. ಅಣ್ಣ, ಓಂ ಶಾಂತಿ. ಅಣ್ಣ, ಹಳೆಯ ಪ್ರಪಂಚ ಏನೇನೋ ಹೇಳ್ತಿದ್ದಲ್ಲಣ್ಣ. ಅಣ್ಣ, ಬಾಬಾ ಹೇಳ್ತಾ ಇದ್ದಾರೆ ಈ ನಾಟಕ ಅನ್ನೋದು ಸಮಾಪ್ತಿ ಆಗುತ್ತಂತೆ. ಎಲ್ಲಾ ಆತ್ಮರು ಈ ಸ್ಟೇಜ್ ಮೇಲೆ ಬರ್ಬೇಕಂತಣ್ಣ. ಎಲ್ಲಾ ಧರ್ಮದ ಆತ್ಮರು ಇಲ್ಲಿ ಪ್ರತ್ಯಕ್ಷರಾಗ್ತಾರಂತೆ. ಏಕೆಂತ ಹೇಳಿದ್ರೆ ಸರ್ವರ ತಂದೆ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ತಂದೆಯ ಮುಂದೆ ಸಲಾಂ ಮಾಡೋದಕ್ಕೆ, ಸಲ್ಯೂಟ್ ಹೊಡೆಯೋದಕ್ಕೆ ಬರ್ಲೇಬೇಕಾಗತ್ತಂತಣ್ಣ. ಎಲ್ಲಾ ಧರ್ಮದ ಆತ್ಮರು ಕೂಡ ಮನ್ಮನಾಭವದ ಮಂತ್ರವನ್ನ ತಗೊಂಡೋಗ್ತಾರಂತೆ. ಮನ್ಮನಾಭವ ಅಂದ್ರೆ ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಕ್ಕೆ ಈ ಹಾಸ್ಪಿಟ್ಲ್ಗೆ ಬರ್ಬೇಕಂತೆ ನೋಡಣ್ಣ. ಮಧ್ಯಾಜೀಭವದ ಮಂತ್ರವನ್ನ ಧಾರಣೆ ಮಾಡಿ ಚಕ್ರವರ್ತಿಗಳಾಗುವುದಿಲ್ವಂತೆ. ಅಣ್ಣ, ಮಾತು ವೈರಿಗಳ ಮುಂದೆ ಗಟ್ಟಿನಂತಿರ್ಬೇಕು, ಎದುರಿಸುವವರ ಮುಂದೆ ಕತ್ತಿಯಂತಿರ್ಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರ್ಬೇಕು, ಹಿರಿಯರ ಮುಂದೆ ಅತ್ತಿಯಂತೆ ಇರ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲಾ ಪಾತ್ರಧಾರಿಗಳು ಬರ್ತಾರೆ ಅಂತ ಹೇಳಿದಾಗ ಪಾತ್ರಧಾರಿ ತಕ್ಕ ಹಾಗೆ ನಾವೇನ್ ಮಾಡ್ಬೇಕಾಗುತ್ತೆ, ಮಾತುಗಳನ್ನ ಮಾತನಾಡ್ಬೇಕಾಗತ್ತಲ್ವಾ ಅಣ್ಣ? ಲೇ ತಮ್ಮ, ಬಾಬಾ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಏನಾದ್ರೂ ಈ ಹಳೆಯ ಪ್ರಪಂಚ ಶರೀರದೊಂದಿಗೆ ಮನ್ಸನ್ನ ಇಡ್ತೀವಿ ಅಂತ ಹೇಳಿದ್ರೆ ಅದೃಷ್ಟನೂ ಹಾಳಾಗತ್ತೆ. ಶರೀರ ಹಳೆಯ ಪ್ರಪಂಚ ಆಗಿದೆ. ಒಂದು ವೇಳೆ ನಾವೇನಾದ್ರೂ ದೇಹದ ಅಭಿಮಾನದಲ್ಲಿ ಬರ್ತೀವಿ ಅಂತ ಹೇಳಿದಾಗ ನಮ್ ಜೀವನದಲ್ಲಿ ಯಾವುದೇ ರೀತಿಯಾದಂತ ಅದೃಷ್ಟವನ್ನ ರೂಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ, ದುರಾದೃಷ್ಟದಿಂದ ಬಾಬಾ ನಮ್ಮನ್ನ ಅದೃಷ್ಟವಂತರನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರಣ ತಮ್ಮ, ಎಷ್ಟು ಸಾಧ್ಯನೋ ಒಬ್ಬ ತಂದೆಯನ್ನ ನೆನಪು ಮಾಡ್ಬೇಕಂತ ಕಣೋ. ಬೇಹದ್ದಿನ ಆಸ್ತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡ್ಬೇಕು. ಏಕೆಂತ ಹೇಳಿದ್ರೆ ಈ ಹಳೆಯ ಪ್ರಪಂಚ ಸ್ವಲ್ಪ ಸಮಯ ಮಾತ್ರ ಇದೆ. ಆ ಕಾರಣ ತಮ್ಮ, ಬಾಬಾ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಪುರುಷಾರ್ಥವನ್ನ ಮಾಡ್ಬೇಕಂತ ಕಣೋ. ಲೇ ತಮ್ಮ, ಇವತ್ತು ಮನುಷ್ಯ ಏನಾದ್ರೂ ಒಂದ್ ಕಾರ್ಯವನ್ನ ಮಾಡ್ಬಿಟ್ರೆ ಅವನನ್ನ ಹಿಡಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರ್ಯ ಮಾಡ್ತೀರಾ ಅಂತ ಹೇಳಿದಾಗ ವಿಶ್ರಾಂತಿಯನ್ನ ತಗೊಳ್ಬಾರ್ದು. ಏಕೆಂತ ಹೇಳಿದ್ರೆ ಎರಡನೇ ಇದ್ರಲ್ಲಿ ನಾವೇನಾದ್ರೂ ವಿಫಲರಾಗ್ತೀವಿ ಅಂತ ಹೇಳಿದಾಗ ಮೊದಲ ಗೆಲುವು ಕೇವಲ ಅದೃಷ್ಟವೆಂದು ಹೇಳಲು ಹೆಚ್ಚು ತುಟಿಗಳು ಕಾಯುತ್ತಿರುತ್ತವೆ. ಆ ಕಾರಣ ಯಾರೂ ಕೂಡ ನಮ್ಮನ್ನ ಮಾತಾಡೋ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು. ಅಂದ್ರೆ ಬಾಬಾ ಇವತ್ತೇನ್ ಅದೃಷ್ಟದ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಪುರುಷಾರ್ಥ ಅನ್ನೋದು ನಿರಂತರವಾಗಿ ಇರ್ಬೇಕೇ ಹೊರ್ತು ಒಂದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇರಬಾರ್ದು ತಮ್ಮ. ಅಣ್ಣ, ಬಾಬಾ ಹೇಳ್ತಾ ಇದ್ದಾರೆ ನಾವೀಗ ಸರ್ವಗುಣ ಸಂಪನ್ನರಾಗ್ಬೇಕು, ತಂದೆಯ ಜೊತೆಯಲ್ಲಿ ಸೇವೆ ಮಾಡ್ಬೇಕಂತೆ, ಬಹಳ ದೊಡ್ಡ ಸೇವಾದಾರಿಗಳಾಗ್ಬೇಕಂತೆ. ಪತಿತ ಪ್ರಪಂಚವನ್ನ ಪಾವನ ಮಾಡೋದಕ್ಕೆ ಎಲ್ಲರೂ ತಂದೆಗೆ ಸಹಯೋಗ ನೀಡುತ್ತಾರೆ ಅಂತ ಅಲ್ಲ. ಯಾರ ಕಲ್ಪದ ಹಿಂದೆ ಸಹಯೋಗ ಕೊಟ್ಟಿದ್ರು ಬ್ರಾಹ್ಮಣ ಕುಲಭೂಷಣರು ಅವರೇ ಬುದ್ಧಿವಂತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ನಾವೀಗ ಜೀವನದಲ್ಲಿ ಬುದ್ಧಿವಂತರಾಗ್ಬೇಕು ಅಂತ ಹೇಳಿದಾಗ ಬುದ್ಧಿವಂತಿಕೆಯನ್ನ ಎಂದು ತೋರ್ಸ್ಕೊಳಕ್ಕೆ ಹೋಗ್ಬಾರ್ದಣ್ಣ. ಏಕೆ ಅಂತ ಹೇಳಿದ್ರೆ ಅಣ್ಣ, ಬಾಬಾ ಹೇಳ್ತಾ ಇದ್ದಾರೆ ತಾನು ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆ ಆಗುತ್ತಂತೆ. ಅದಕ್ಕೋಸ್ಕರ ಬದುಕನ್ನ ಪ್ರೀತಿಸುತ್ತಾ ಸಾಗ್ಬೇಕು. ಬದುಕು ನಮ್ಮನ್ನ ಆಗ ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಬೇಕು. ಗೆಲುವು ನಮ್ಮನ್ನ ತಂತಾನಾಗಿ ಸ್ವಾಗತಿಸುತ್ತಣ್ಣ. ಆಗ ಬಾಬಾ ಜೊತೆಯಲ್ಲಿ ಖುಷಿ ಖುಷಿಯಿಂದ ಸೇವೆ ಮಾಡ್ಬೋದಲ್ವಾ ಅಣ್ಣ? ಲೇ ತಮ್ಮ, ಬಾಬಾ ದೇವಿ ದೇವತೆಗಳನ್ನು ಕೂಡ
ನೆನಪು ಮಾಡ್ತಾ ಇದ್ದಾರೆ ಕಣೋ. ದೇವಿ ದೇವತೆಗಳು ಯಾರು ರಾಜ್ಯ ಮಾಡ್ತಾ ಇದ್ರು, ಇವತ್ತು ಅವರ ಒಂದು ರಾಜ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆ ಧರ್ಮನೂ ಇಲ್ಲ, ರಾಜ್ಯನೂ ಇಲ್ಲ. ಏಕೆಂತ ಹೇಳಿದ್ರೆ ಪತಿತರಾಗಿದ್ದಾರೆ. ತಂದೆ ಬಂದಿದ್ದಾರೆ ಪಾವನರನ್ನಾಗಿ ಮಾಡುವುದಕ್ಕೆ. ಆ ಕಾರಣ ಮಕ್ಕಳೇ ಪತಿತರೊಂದಿಗೆ ಬುದ್ಧಿಯೋಗವನ್ನ ಇಡಬಾರ್ದು ಅಂತ ಹೇಳ್ತಿದ್ದಾರೆ. ಅಣ್ಣ, ತಂದೆ ಕೊಡುವಂತ ಸಲಹೆಯಂತೆ ನಡಿಬೇಕು, ಆಸ್ತಿಯನ್ನ ತಗೊಳ್ಬೇಕು. ಬಾಬಾ ಯುಕ್ತಿಯನ್ನ ತಿಳಿಸ್ತಾರೆ. ಏಕೆಂತ ಹೇಳಿದ್ರೆ ಮನುಷ್ಯರಿವತ್ತು ಅನೇಕ ಪ್ರಕಾರದ ಯುಕ್ತಿಗಳನ್ನ ರಚನೆ ಮಾಡ್ತಾರೆ. ಏಕೆಂದ್ರೆ ಅವರು ದೇಹದ ಅಭಿಮಾನದಲ್ಲಿದ್ದಾರೆ. ಕೆಲವರು ವೈದ್ಯರಾಗ್ತಾರೆ, ಕೆಲವರು ಲಾಯರ್ ಆಗ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೆಲವರು ವೈದ್ಯಕೀಯ ಅಭಿಮಾನಿಗಳಾಗಿರ್ತಾರೆ. ಮನುಷ್ಯರ ಹೃದಯ ಹಾಳಾದ್ರೆ ಇನ್ನೊಂದು ಪ್ಲಾಸ್ಟಿಕ್ ಹೃದಯವನ್ನ ಹಾಕ್ಬೋದು ಅಂತ ಬರೀತಾರೆ. ನಿಜವಾದದನ್ನ ತೆಗೆದು ತಾತ್ಕಾಲಿಕ ಹೃದಯವನ್ನ ಹಾಕ್ತಾರಂತಣ್ಣ. ಅಣ್ಣ, ಎಷ್ಟು ಒಳ್ಳೆ ಕಲೆ ಅಲ್ವಾ ಅಣ್ಣ? ಆದ್ರೆ ಏನೇ ಇವತ್ತು ಮನುಷ್ಯನ ಬುದ್ಧಿವಂತಿಕೆ ಇರ್ಬೋದು, ಎಲ್ಲ ಬಾಬಾ ಹೇಳ್ತಾ ಇದಾರಣ್ಣ ಅಲ್ಪಕಾಲದ ಸುಖಕ್ಕೆ ಅಂತ. ನಾಳೆ ಅವರೇ ಸತ್ತೋಗ್ತಾರೆ ಅಂತ ಹೇಳಿದಾಗ ಶರೀರನೇ ಸಮಾಪ್ತಿ ಆಗುತ್ತೆ ಅಣ್ಣ. ಪ್ರಾಪ್ತಿ ಏನು ಆಗೋದಿಲ್ವಲ್ಲಣ್ಣ. ಅಲ್ಪಕಾಲಕ್ಕಾಗಿ ಇವತ್ತು ಈ ಕಲಿಯುಗದಲ್ಲಿ ಏನೆಲ್ಲ ಸಿಕ್ಕುತ್ತೆ ಎಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತ ಅಲ್ವಾ ಅಣ್ಣ? ವಿಜ್ಞಾನದ ಮೂಲಕನೂ ಕೂಡ ಏನೆಲ್ಲ ಕಮಾಲ್ ಮಾಡ್ತಾರಣ್ಣ, ಏನೆಲ್ಲ ಮಾಡ್ತಾರೆ ಅಲ್ಪಕಾಲಕ್ಕೋಸ್ಕರ ಮಾತ್ರ. ಈ ಮಾತಂತೂ ಎಲ್ಲದಕ್ಕಿಂತ ಸಂಪೂರ್ಣ ಭಿನ್ನ ಆಗಿದೆ. ಆದ್ರೆ ಇಲ್ಲಿ ನಾವೇನೇ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ 84 ಜನ್ಮಗಳಿಗೋಸ್ಕರ ಮಾಡ್ಕೊಳ್ತೀವಲ್ಲ ಅಣ್ಣ. ನನ್ ಫ್ರೆಂಡ್ಸ್, ನಮಗೆ ಅಲ್ಪಕಾಲದ ಸುಖ ಬೇಕಾ ಅಥವಾ ಬಾಬಾ ಕೊಡುವಂತಹ ಸದಾ ಕಾಲದ ಸುಖ ಬೇಕಾ? ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರವನ್ನ ಮರೆಯೋದಕ್ಕೆ ಮರಿಬೇಡಿ. ನಾಳೆ ಇಂದಿನ ದಿನಕ್ಕಿಂತ ಉತ್ತಮವಾಗಿರುತ್ತದೆ ಎಂದು ನಂಬಿ ನಾವೇನ್ ಮಾಡಬೇಕು? ಪ್ರತಿನಿತ್ಯ ಪುರುಷಾರ್ಥ ಮಾಡ್ಬೇಕಲ್ವಾ ಅಣ್ಣ? ನಮ್ಮಪ್ಪ ಇವತ್ತು ಸುಪ್ರೀಂ ಸರ್ಜನ್ ಆಗಿ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗುವ ಸಹಜ ಯುಕ್ತಿಯನ್ನ ಬಾಬಾ ತಿಳಿಸ್ತಾರೆ. ಆ ಯುಕ್ತಿ ಸಹಜವಾಗಿದೆ. ಒಬ್ಬರನ್ನೇ ನೆನಪು ಮಾಡ್ಬೇಕು, ಏಕೆಂದ್ರೆ ಅವರನ್ನೇ ಮರ್ತೋಗಿದ್ವಿ. ಸತ್ಯುಗದಲ್ಲಿ ಸದಾ ಸುಖಿಯಾಗಿರ್ತೀರಾ ಮಕ್ಕಳೇ. ಅಲ್ಲಿ ನೀವು ನನ್ನನ್ನು ನೆನಪು ಮಾಡೋದಿಲ್ಲ. 84 ಜನ್ಮಗಳ ಚರಿತ್ರೆ ಭೂಗೋಳವನ್ನ ಬಾಬಾ ಬಂದು ತಿಳಿಸ್ತಾ ಇದ್ದಾರೆ. ಈ ರೀತಿ ನೀವು ರಾಜ್ಯ ಮಾಡಿದ್ರಿ, ಸದಾ ಸುಖಿಯಾಗಿದ್ರಿ ಅನ್ನೋ ಒಂದು ರೀತಿಯಲ್ಲಿ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ಕಣೋ. ತಮ್ಮ, ಅದೇನು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಎಲ್ಲ ಪಕ್ಷಿಗಳು ಆಶ್ರಯವನ್ನ ಪಡೆಯುತ್ತೆ. ಆದ್ರೆ ಅದು ಹೋಗಿ ಮೋಡಗಳ ಮೇಲೆ ಹಾರುವ ಮೂಲಕ ಮಳೆಯನ್ನ ಹಾಳು ಮಾಡುತ್ತೆ. ಅದೇ ರೀತಿ ಬಾಬೋರನ್ನ ನೆನ್ಪನ್ನ ಮಾಡಿದ್ರೆ ನಾವು ಶ್ರೇಷ್ಠರಾಗ್ತೀವಿ, ಕೆಟ್ಟು ಹೋಗೋದಿಲ್ಲ. ಆದ್ರೆ ಮಾಯೆ ನಮ್ಮ ಪುರುಷಾರ್ಥದಲ್ಲಿ ವಿಘ್ನಗಳನ್ನ ಪರಿಸ್ಥಿತಿಗಳನ್ನ ತಂದು ನಮ್ಮ ಅದೃಷ್ಟವನ್ನೇ ಹಾಳು ಮಾಡುತ್ತಲ್ವಾ ತಮ್ಮ? ಅಣ್ಣ, ಕಲ್ಪ ಕಲ್ಪ ನಾವೇ ಬಂದು ಆಸ್ತಿಯನ್ನ ತಗೊಳ್ತೀವಂತೆ. ಶ್ರೀಮತದಂತೆ ನಡಿಬೇಕು. ಶ್ರೀಮತ ಕೊಡೋದು ಬಾಪ್ತಾದರವರ ಮತ. ಅದನ್ ಬಿಟ್ರೆ ಶ್ರೀಮತ ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ವಿಚಾರ ಮಾಡ್ಬೇಕು, ಈ ಒಂದು ಕಲೆ ಯಾರಲ್ಲಿ ಆದರೂ ಇದೆಯಾ? ವಿಶ್ವದ ಮಾಲೀಕರನ್ನಾಗಿ ಮಾಡುವಂತ ಯುಕ್ತಿಯನ್ನ ಒಬ್ಬ ತಂದೆ ತಿಳಿಸ್ಕೊಡ್ತಾರೆ ಹೊರತು ಮತ್ತೆ ಯಾರು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಇತ್ತೀಚಿನ ಮನುಷ್ಯರು ತಮ್ಮ ನಾನೇ ಪರಮಾತ್ಮ, ನನ್ನೊಳಗಡೆನೆ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಅಂಕು ಡೊಂಕುಗಳ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ತಂದೆ ಬಂದು ತನ್ನ ಪರಿಚಯವನ್ನ ತಾನೇ ಕೊಡ್ತಾರೆ. ಶಿವನ ಮಂದಿರವನ್ನು ಕೂಡ ಪ್ರತ್ಯಕ್ಷವಾಗಿ ಭಕ್ತರು ಕಟ್ಟಿಸ್ತಾರೆ. ಶಿವನೇ ಬೇರೆ, ಶಂಕರನ ರೂಪನೇ ಬೇರೆ. ಪ್ರದರ್ಶನಿಯಲ್ಲೂ ಕೂಡ ಇದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು. ಶಿವ ನಿರಾಕಾರ, ಶಂಕರ ಆಕಾರಿಯಾಗಿದ್ದಾರೆ ಅಂತ. ಕೃಷ್ಣನಂತೂ ಸಾಕಾರದಲ್ಲಿದ್ದಾರಲ್ವಾ ತಮ್ಮ? ಜೊತೆಯಲ್ಲಿ ರಾಧೆಯನ್ನ ತೋರ್ಸೋದು ಸರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಿದ್ಧ ಆಗತ್ತೆ, ನಂತರ ಅವರೇ ಲಕ್ಷ್ಮೀನಾರಾಯಣರಾಗ್ತಾರೆ. ಕೃಷ್ಣ ದ್ವಾಪರದಲ್ಲಿ ಗೀತೆಯನ್ನ ತಿಳಿಸೋದಕ್ಕೆ ಬರೋದೇ ಇಲ್ಲ ತಮ್ಮ. ಎಂತೆಂತ ಮಾತುಗಳನ್ನ ಬರ್ದಿಟ್ಟಿದ್ದಾರೆ ನೋಡೋ. ಅಣ್ಣ, ನಾವಿರೋದು ನಿರ್ವಿಕಾರಿ ಪ್ರಪಂಚದಲ್ಲಂತೆ. ಒಬ್ಬ ಶುಭಾಬ ಸರ್ವರ ಸದ್ಗತಿ ದಾತನಾಗಿದ್ದರಂತೆ. ಮನುಷ್ಯರು ಸರ್ವರ ಸದ್ಗತಿ ದಾತನಾಗೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ತಂದೆ ಬಂದು ಸರ್ವರಿಗೆ ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡ್ತಾರಂತಣ್ಣ. ಅಣ್ಣ, ದೇವತೆಗಳ ರಾಜ್ಯದಲ್ಲಿ ಮತ್ತೆ
ಒಳ್ಳೆಯವರನ್ನ ಎಂದಿಗೂ ಕೂಡ ಒಳ್ಳೆಯವರಂತ ಹೇಳೋದಿಲ್ಲ. ಒಳ್ಳೆಯವರ ರೀತಿ ನಟಿಸುವವರನ್ನ ಮಾತ್ರ ಇವ್ರು ತುಂಬಾ ಒಳ್ಳೆಯವರಪ್ಪ, ಇವ್ರಿಗೆ ತುಂಬಾ ಸಹಯೋಗ ಕೊಡ್ಬೇಕು ಅಂತ ತಲೆ ಮೇಲೆ ಟಾಪಿ ಹಾಕೊಳ್ಳೋ ಜನನೇ ಜಾಸ್ತಿ ಇದಾರಂತಣ್ಣ. ಲೇ ತಮ್ಮ, ಇವತ್ತು ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಕಣೋ. ನಾನೇನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಆದ್ರೆ ನಮಗೆ ಯಾರು ಸಿಕ್ಕಿದ್ರು? ಶುಭಾಬ ಸಿಕ್ಕಿದ್ರು. ಪುಣ್ಯದ ಫಲದಿಂದ ನನಗ್ ಜೀವನದಲ್ಲಿ ನನ್ನ ಅದೃಷ್ಟವನ್ನ ಮಾಡ್ಕೊಳೋದಕ್ಕೆ ಏನೇನ್ ಸಿಗ್ಬೇಕಾಗಿತ್ತೋ ಅದೆಲ್ಲ ಸಿಕ್ಬಿಡ್ತು ಅಂತ ಹೇಳಿದಾಗ ಬಾಬಾ ಸಮಯದ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ ತಮ್ಮ. ಸಮಯ ಸಮೀಪ ಹೋಗುವುದು ಗೊತ್ತಾದಾಗ ಎಲ್ಲರಿಗೆ ಸಾಕ್ಷಾತ್ಕಾರ ಆಗತ್ತಂತೆ. ಈಗ ಎಲ್ಲರಿಗೂ ಕೂಡ ರಿಯಲೈಸ್ ಆಗತ್ತೆ ಸಮಯ ಬಹಳ ಹತ್ರ ಇದೆ. ಎಲ್ಲರೂ ಇವತ್ತು ಪತಿತರಾಗಿದ್ದಾರೆ. ಯಾರು ಏನ್ ಕರ್ಮವನ್ನ ಮಾಡ್ತಾರೆ ಶಿಕ್ಷೆಯನ್ನಂತೂ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಗುವುದು, ಹಾಗೆ 1 ಸೆಕೆಂಡಿನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಶಿಕ್ಷೆಗಳು ಈ ರೀತಿ ಅನುಭವ ಆಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಹಳ ಸಮಯದಿಂದ ನಾವು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀವಿ ಅಂತ. ಇದು ಬಹಳ ಸೂಕ್ಷ್ಮ ಮೆಷಿನರಿ ಅಂತ ಹೇಳ್ತಿದ್ದಾರೆ ತಮ್ಮ. ಎಲ್ಲರ ಅಂತಿಮ ಸಮಯ ಆಗಿದೆ. ಶಿಕ್ಷೆಗಳನ್ನ ಖಂಡಿತವಾಗಿಯೂ ನಾವು ಮಾಡುವಂತ ಕರ್ಮದ ಅನುಸಾರ ಅನುಭವಿಸ್ಬೇಕಾಗತ್ತೆ. ಎಲ್ಲ ಆತ್ಮರು ಬಾಬಾ ಹೇಳ್ತಾ ಇದ್ದಾರೆ ತಮ್ಮ, ವಾಪಸ್ಸಂತೂ ಮನೆಗೆ ಹೋಗ್ಲೇಬೇಕಾಗತ್ತೆ ಕಣೋ. ಇವತ್ತು ಯಾವುದೇ ಮನುಷ್ಯ ತಾನೇ ಜ್ಞಾನಿ ಅಂದ್ಕೊಳ್ತೀನಿ ಅಂತ ಹೇಳಿದಾಗ ಎಲ್ಲ ತಿಳಿದವರು ಸುಮ್ಮಿರ್ಬೇಕೇನು? ಎಲ್ಲಾ ಕಡೆ ನಾನೇ ಕಾಣಿಸಬೇಕೆಂದುಕೊಂಡರೆ ಉಳಿದವರ ಕನಸುಗಳು ಏನಾಗ್ಬೇಕು? ನಾನು ಒಬ್ಬನೇ ಖುಷಿಯಾಗಿರ್ಬೇಕು ಅಂದ್ಕೊಂಡ್ರೆ ಕಷ್ಟದ ಪರಿಸ್ಥಿತಿಗಳು ಬಂದಿಯಾದವರ ಬದುಕೇನು? ನಾನು ಹೇಳಿದ್ದೇ ಸರಿ ಎಂದುಕೊಂಡರೆ ನಿಜವಾದ ಸತ್ಯಕ್ಕೆ ಬೆಲೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಅಂದ್ರೆ ಬಾಬಾ ಸಮಯದ ಸೂಚನೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಜ್ಞಾನ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ನಮ್ದೇನೇ ಕನಸುಗಳಿರ್ಬೋದು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಯಾವುದೂ ಆಗೋದಿಲ್ಲ. ಬಾಬಾ ಕೊಡುವಂತ ಜ್ಞಾನದ ಕಡೆ ಸಮಯವನ್ನ ಖಂಡಿತ ಕೊಡ್ಬೇಕು ತಮ್ಮ. ಅಣ್ಣ, ಗ್ರಹಣದ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ನಾನು ಸೂರ್ಯ ಗ್ರಹಣ ಕೇಳಿದ್ದೀನಿ, ಚಂದ್ರ ಗ್ರಹಣ ಕೇಳಿದ್ದೀನಿ ಅಣ್ಣ. ಆದ್ರೆ ಇಲ್ಲಿ ಎಂತ ಗ್ರಹಣ, ಮಾಯೆ ಗ್ರಹಣ ಅಂದ್ರೆ ಏನಣ್ಣ? ನನ್ಗೇನು ಕೂಡ ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಸ್, ಯಾರೆಲ್ಲ ಕೇಳ್ತಾ ಇದ್ದೀರಾ, ನನಗೆ ಇದನ್ನ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಬರೀರಿ. ಅಣ್ಣ, ಮಾಯೆಯ ಗ್ರಹಣ ಎಲ್ಲರಿಗೂ ಹಿಡ್ಕೊಂಡ್ಬಿಟ್ಟಿದ್ಯಂತಣ್ಣ. ದೊಡ್ಡ ಗ್ರಹಣ ಮನುಷ್ಯನಿಗೆ ಹಿಡ್ಕೊಂಡಿದ್ಯಂತೆ. ನಾವೇ ಸರ್ವಗುಣ ಸಂಪನ್ನರಾಗಿದ್ವಿ, ನಮ್ಮ ಮೇಲೆ ಗ್ರಹಣ ಹಿಡಿದಿದ್ಯಂತಣ್ಣ. ಅಣ್ಣ, ಮನುಷ್ಯರ ಮೇಲೆ ಯಾವ ರೀತಿ ಗ್ರಹಣ ಹಿಡಿಯೋದಕ್ಕೆ ಸಾಧ್ಯ ಅಣ್ಣ? ಅಣ್ಣ, ಮಕ್ಕಳಿಗೆ ಜ್ಞಾನ ಸಿಕ್ಕಿದ್ಯಂತೆ. ನಾವೇ ಭಾರತದ ಮಾಲೀಕರಾಗಿದ್ವಂತೆ. 84 ಜನ್ಮಗಳನ್ನ ತಗೊಂಡು ಈಗ ಕೆಳಗಡೆ ಇಳ್ತಿದೀವಂತಣ್ಣ. ಆ ಕಾರಣ ನಮ್ಮನ್ನ ನಾವು ಹಿಂದೂಗಳು ಅಂತ ಹೇಳ್ಕೊಡ್ತೀವಂತಣ್ಣ. ತಂದೆ ಡೈರೆಕ್ಟ್ ಆಗಿ ಮಕ್ಕಳಿಗೆ ತಿಳಿಸ್ತಾರಂತಣ್ಣ. ಲೇ ತಮ್ಮ, ತಂದೆ ಬಂದು ಆಸ್ತಿಯನ್ನ ಕೊಟ್ಟಿದ್ರು. ನಾವೇ ಪತಿತರಾದ್ವಂತೆ. ನಮ್ಮದೇ ಚಿತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾವೇ ಪೂಜ್ಯರು, ನಾವೇ ಪೂಜಾರಿಗಳು. ಇದು ಭಾರತದ ವಿನಃ ಮತ್ಯಾರಿಗೂ ಕೂಡ ಅರ್ಥ ಗೊತ್ತಿಲ್ಲ. ತಂದೆ ಭಾರತದಲ್ಲೇ ಬಂದು ದೇವಿ ದೇವತೆಗಳನ್ನಾಗಿ ಮಾಡೋದಕ್ಕೆ ಜ್ಞಾನ ಕೊಡ್ತಾರೆ. ಬಾಕಿ ಎಲ್ಲ ಆತ್ಮಗಳು ಲೆಕ್ಕಾಚಾರಗಳನ್ನ ಮುಗಿಸ್ಕೊಂಡು ಹಿಂತಿರುಗಿ ಮನೆಗೆ ಹೋಗ್ತಾರಂತೆ ತಮ್ಮ. ಅಣ್ಣ, ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಸುಖ ಅಂದ್ರೆ ಸುಖ ಇರುತ್ತೆ ಅಂತ. ಆ ಕಾರಣ ಪಾರಲೌಕಿಕ ತಂದೆಯನ್ನ ಯಾಕೆ ನೆನಪು ಮಾಡಬಾರ್ದು? ದುಃಖದಲ್ಲಿ ಸಂಕಟ ರಮಣ ಅನ್ನೋ ಒಂದ್ ರೀತಿಯಲ್ಲಿ ಎಲ್ಲರೂ ನೆನಪು ಮಾಡ್ತಾರಂತಣ್ಣ. ಅಣ್ಣ, 3 ತಂದೆ ಇರ್ತಾರಂತೆ. ಇದು ಸಹ ಅರ್ಥ ಮಾಡಿಕೊಳ್ಳುವಂತ ಮಾತಂತೆ. ಆತ್ಮಾಭಿಮಾನಿ ಆಗ್ಬೇಕಂತೆ. ನಂತರ ಅಣ್ಣ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಂತೆ. ನಾವೀಗ ಪರಮಾತ್ಮಾಭಿಮಾನಿ ಆಗ್ಬೇಕು. ಏಕೆಂದ್ರೆ ತಂದೆಯ ಮಕ್ಕಳಾಗಿದ್ದೀವಿ. ಅವರಿಂದ ಆಸ್ತಿಯನ್ನ ಖಂಡಿತ ತಗೊಳ್ಬೇಕಂತಣ್ಣ. ಆಸ್ತಿಯನ್ನ ತಗೊಳ್ಬೇಕು ಅಂದ್ರೆ ಆ ತಂದೆಯನ್ನ ನಿರಂತರವಾಗಿ ನೆನಪು ಮಾಡ್ಬೇಕಂತಣ್ಣ. ಮೊದಲು ಹುಟ್ಟು ಸತ್ಯ ಅಣ್ಣ, ಕೊನೆಗೆ ಬರೋದು ಸಾವು. ಇದು ಕೂಡ ಸತ್ಯ ಅಣ್ಣ. ನಡುವೆ ಈ ಬದುಕು ಬರೀ ಸುಳ್ಳು. ಎಷ್ಟು ಸತ್ಯವಾದಂತ ಮಾತನ್ನ ಹೇಳ್ತಾರಲ್ವಾ ಅಣ್ಣ? ಲೇ ತಮ್ಮ, ಮನುಷ್ಯನ ಜೀವನದಲ್ಲಿ ಸುಖ ಅನ್ನೋದು ಬೇಕೇ ಬೇಕು.
ಏಕೆಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ಯಶಸ್ಸನ್ನ ಆನಂದಿಸ್ಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಬೇಕಲ್ವೇನೋ ತಮ್ಮ. ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ, ಈ ಹಳೆಯ ಪ್ರಪಂಚದಲ್ಲಿರ್ತಾ ಪುರುಷಾರ್ಥ ಮಾಡ್ಬೇಕು, ಸರ್ವಗುಣ ಸಂಪನ್ನರಂತೂ ಆಗ್ಬೇಕು. ಈ ಹಳೆಯ ಶರೀರ ಮತ್ತು ಪ್ರಪಂಚದೊಂದಿಗೆ ಮನ್ಸನ್ನಿಡ್ಬೇಡಿ ಅಂತ ಹೇಳ್ತಿದ್ದಾರೆ. ಆತ್ಮಾಭಿಮಾನಿ ಮತ್ತು ಪರಮಾತ್ಮಾಭಿಮಾನಿ ಆಗ್ಬೇಕಂತೆ ತಮ್ಮ. ಈ ಅಂತಿಮ ಸಮಯದಲ್ಲಿ ತಂದೆಯೊಂದಿಗೆ ಏನನ್ನೂ ಕೂಡ ತಮ್ಮ ಮುಚ್ಚಿಡ್ಬಾರ್ದಂತೆ ಕಣೋ. ಅವಿನಾಶಿ ಸರ್ಜನ್ ಅಂತ ಹೇಳಿದಾಗ ಅವರಿಂದ ನಾವು ಮಕ್ಕಳು ಏನ್ ಮಾಡ್ಬೇಕು, ಸಲಹೆಯನ್ನ ತೋಳ್ತಾ ಹೋಗ್ಬೇಕು. ಏಕೆಂತ ಹೇಳಿದ್ರೆ ಅವರು ಪ್ರತಿನಿತ್ಯ ನಮ್ಗೆ ಏನ್ ಡೋಸ್ ಬೇಕೋ ಇಂಜೆಕ್ಷನ್ ಅನ್ನ ಆಗ್ತಾ ಹೋಗ್ತಾರಲ್ವೇನೋ ತಮ್ಮ. ಇವತ್ತು ಪ್ರತಿಯೊಬ್ಬ ಮನುಷ್ಯ ತಾನು ಅವ್ರಂಗಾಗ್ಬೇಕು ಇವ್ರಂಗಾಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ತಮ್ಮ. ನಾವೆಲ್ಲರೂ ಜೀವನದಲ್ಲಿ ಸಮಾನ ಪ್ರತಿಭೆಯನ್ನ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನಮ್ 5 ಬೆರಳುಗಳೇ ಒಂದೇ ಸಮಾನ ಇಲ್ಲ ಅಂತ ಹೇಳಿದಾಗ ಎಲ್ಲರ ಪ್ರತಿಭೆ, ಆದ್ರೆ ನಮ್ಮಲ್ಲಿರುವಂತ ವಿಶೇಷತೆಯನ್ನ ವೃದ್ಧಿ ಮಾಡ್ಕೊಳೋದಕ್ಕೆ ಸಮಾನವಾದಂತಹ ಅವಕಾಶ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕುತ್ತೆ ತಮ್ಮ. ಅದನ್ನ ಉಪಯೋಗಿಸ್ಕೊಳ್ತೀವಿ ಬಿಡ್ತೀವಿ ನಮ್ ಕೈನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ತಮ್ಮ. ಅಣ್ಣ, ಬಾಬಾ ಮುದ್ದು ಮುದ್ದಾದಂತ ಮಕ್ಕಳೇ ಅನ್ನೋ ಒಂದು ರೀತಿಯಲ್ಲಿ ಮಕ್ಕಳನ್ನ ಮಧುರಾತಿ ಮಧುರ ಮಾತುಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಣ್ಣ. ನಾವೇ ಚೀಟಿ ಆಗಿದ್ವಂತೆ. ತಂದೆಯನ್ನ ನೆನಪು ಮಾಡಿ ನಮ್ಮಲ್ಲಿರುವಂತ ತುಕ್ಕು ಸಮಾಪ್ತಿ ಆಗುತ್ತೆ, ನಾಟಕ ಪೂರ್ಣ ಆಗತ್ತೆ. ರಾಜರಾಗ್ಬೇಕಾಗಿದೆ ಅಲ್ವಾ ಕ್ರೈಸ್ತ ಮೊದಲಾದವರೆಲ್ಲರೂ ಹಾಜರಾಗ್ತಾರಂತಣ್ಣ. ಅವರು ಕೂಡ ತಂದೆಯ ಬಳಿ ಸಲಾಂ ಹೊಡೆಯೋದಕ್ಕೆ, ಸಲ್ಯೂಟ್ ಹೊಡೆಯೋದಕ್ಕೆ ಬರ್ತಾರಂತೆ. ಆದ್ರೆ ಅಣ್ಣ, ಅವ್ರ ಚಕ್ರವರ್ತಿ ರಾಜರಾಗೋದಿಲ್ವಂತೆ. ಎಷ್ಟು ರಹಸ್ಯಭರಿತವಾದಂತ ಮಾತನ್ನ ಬಾಬಾ ಹೇಳ್ತಾ ಇದಾರಲ್ವಾ ಅಣ್ಣ. ಯಾರೆಲ್ಲ ಈ ವಿಡಿಯೋವನ್ನ ಕೇಳ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಈ ಅಣ್ಣನ ಕಡೆಯಿಂದ ಓಂ ಶಾಂತಿ. ಅಣ್ಣ, ಕೊನೆಯಲ್ಲಿ ಬಾಬಾ ಜ್ಞಾನ